ಪೆಟ್ಟು ಬಿದ್ದ. ಅವ್ರೇನಾದರೂ ಸಮರ್ಥಕ್ಕೆ ಓಟ್ ಹಾಕಿದ್ರೆ ಮತ್ತು ಮುಸ್ಲಿಮರು ಕಡಿಮೆ ಓಟ್ ಹಾಕಿದ್ರೆ ಸುದ್ದಿಗಳಿದ್ದಾವೆ ದಾವಣಗೆರೆಯಲ್ಲಿ. ಇದರಿಂದಾಗಿ ಸಹಜವಾಗಿ ಏನಾಗಿದೆಪ್ಪ ಅಂತಂದ್ರೆ ಓಟ್ ಹಾಕಿದ ಉಳಿದವ್ರು ಮೋಸ್ಟ್ಲಿ ಯಾರೋ ಇರ್ಬೋದಿಲ್ಲ ಅಂತಲ್ಲ, ಆದರೂ ನಮ್ಮ ಸಮರ್ಥ ವಿರೋಧಿಗಳು ಇರ್ಬೋದು ಅಂತ ಇವರು ಲೆಕ್ಕ ಹಾಕ್ತಾಯಿದ್ದಾರೆ ಕಾಂಗ್ರೆಸ್ಸಿಗರು. ಹೀಗಾಗಿ ನಮ್ಮದು ಗೆಲ್ತದಂತ ಮಾತಾಡಲಿ, ಮೇನ್ ಹಾಕಿದ ತನಕ ಎಲ್ಲರೂ ಮಾತಾಡೋರನ್ನ. ಆದ್ರೆ ಹಂಗೆ ಒಂದೇಳೆ ಆದ್ರೆ ಸಪೋಸ್ ಈ ನಮ್ಮ ಇಲ್ಲಿಯ ಸಮರ್ಥ ಏನಾದರೂ ಗೆದ್ರೆ ಇದಕ್ಕೆ ನಮ್ಮ ಯತ್ನಾಳ್ ಮಾತುಗಳ ಕಾರಣಪ್ಪ ಅನ್ನುವಂಥದ್ದು ಸಹಜವಾಗಿ ವಿಶ್ಲೇಷಣೆ ಆಗ್ತದೆ. ಇನ್ನು ಬಾಗಲಕೋಟೆಗಳು ಬಿದ್ದು ಹೋಗಿಬಿಟ್ರೆ ಮುಗಿದು ಹೋಗಿಬಿಡ್ತು. ಇನ್ನು ಯತ್ನಾಳ್ರಿ ಅಂತ ಒಳಗೆ ಎಂಟ್ರಿ ಇಲ್ಲ ಅಂತ ಒಂದು ಕಡೆ ಅನ್ಸಿದ್ರೆ, ಇನ್ನೊಂದು ಕಡೆ ಏನು ಅನ್ನಿಸ್ತಾ ಇದೆಯಪ್ಪ ಅಂದ್ರೆ ಯಡಿಯೂರಪ್ಪನವ್ರಿಗೂ ಸಹಿತ ಭವಿಷ್ಯದಲ್ಲೇ ಅವ್ರ ಮಗನ ಅಧ್ಯಕ್ಷ ಮಾಡಿ ಮುಂದುವರಿಸ್ತಾರಾ ಅನ್ನುವಂಥ ಪ್ರಶ್ನೆ ಒಂದಿದೆ. ಆದರೆ ಯಡಿಯೂರಪ್ಪನವ್ರು ತಪ್ಪಿಸಿಕೊಳ್ಳೋದಕ್ಕೆ ಒಂದು ಹಾದಿದೆ ಇವತ್ತು. ಏನಂದ್ರೆ ಯತ್ನಾಳ್ ಕರೆಸಬಾರ್ದಾಗಿತ್ತು, ಅದು ರಿಸ್ಪೆಕ್ಟ್ ಆಯಿತು ಅನ್ನೋದು ಹೇಳ್ಕೊಳ್ಳೋಕ್ಕೆ ಯಡಿಯೂರಪ್ಪರಿಗೊಂದು ಧೈರ್ಯ ಆಯಿತು. ಮತ್ತು ಎರಡೂ ಗೆದ್ರೂ ಸಹಿತ ರಾಜಕೀಯ ಚಾಣಾಕ್ಷರ ಅಂತ ನಮ್ಮ ಯಡಿಯೂರಪ್ಪನವರು ಇಲ್ಲ, ಅವರು ಬಂದಿದ್ದು ಸುಳ್ಳೇನಲ್ಲ, ಅದು ನನ್ನ ಮತ್ತು ನನ್ನ ಮಗನ ಓಡಾಡಿದ್ದಾರೆ. ದಾವಣಗೆರೆಯಲ್ಲಂತೂ ಜಬರ್ದಸ್ತಾಗಿ ಪ್ರಚಾರ ಮಾಡಿದ್ದಾರೆ ವಿಜಯೇಂದ್ರ ಅವರು. ತಮ್ಮ ವಿರೋಧಿಗಳು ಸಿದ್ದೇಶ್ವರ ವಿರೋಧಿಗಳಿದ್ದರೂ ಸಹಿತ ಅಲ್ಲೇ ಏನಪ್ಪ ಅಂದರೆ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ.